ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನು ರಾಜ್ಮಿನಿ ಕ್ಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ರಕ್ಷಿತಿನ ಬರ್ತಡೇ ಇದೆ. ನನ್ನ ಎರಡನೇ ಮಗನ ರಕ್ಷಿತಿನ ಬರ್ತಡೇ 9 ಇಯರ್ಸ್ ಬರ್ತಡೇ ಇದೆ. ಅವನದು ಯಾವ ರೀತಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ ಅಂತ ಹೇಳಿ ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ. ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ, ಶಾಪಿಂಗ್ ಎಲ್ಲ ಮಾಡೋಣ, ಬಟ್ಟೆ, ಚಾಕ್ಲೇಟ್ಸು, ಕೇಕನ್ನೆಲ್ಲ ಪರ್ಚೇಸ್ ಮಾಡೋಣ ಅಂಥೇಳಿ ಶಾಪಿಂಗ್ ಮಾಡಲಿಕ್ಕೆ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಅವ್ರು ಚಾಯ್ಸ್ ಮಾಡ್ತಾರಂತೆ, ನೋಡೋಣ ಅವ್ರ ಚಾಯ್ಸ್ ಹೇಗಿರುತ್ತೆ, ಮಕ್ಕಳ ಚಾಯ್ಸ್ ಅಂಥೇಳಿ. ಚಾಕ್ಲೇಟ್ಸನ್ನೆಲ್ಲ ನೋಡ್ತಾ ಇದ್ದಾರೆ ಮಕ್ಕಳು. ರೋಹಿತ್ ಅಂತೂ ಏನು ಬೇಕಂತೇಳಿ ಹುಡುಕ್ತಾ ಇದ್ದಾನೆ ಅವನು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಎಲ್ಲ ನೋಡ್ತಾ ಇದ್ದಾರೆ. ಆದರೆ ರೋಹಿತ್ ನನಗೆ ಕರಿತಾ ಇದ್ದಾನೆ, ಬಾ ಇಲ್ಲಿ ಇದನ್ನು ತೋರಿಸ್ತೀನಿ ಅಂಥೇಳಿ. ಬಟ್ ಅವನೇನು ತೋರಿಸ್ತಾನೆ ಅಂಥೇಳಿ ನೋಡ್ತಿದ್ರೆ ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ. ಚಾಕ್ಲೇಟ್ಸ್ ಕೊಡಿಸು ಅಂತಂದು ಆಯಿತು, ಚಾಕ್ಲೇಟ್ಸು ಮತ್ತು ಅವ್ರಿಗೆ ಏನು ಬೇಕಂತ ಹೇಳಿ ಎಲ್ಲ ಪರ್ಚೇಸಿಂಗ್ ಮಾಡಿಕೊಂಡು ಚಾಕ್ಲೇಟ್ಸು ವೆರೈಟಿ ಫ್ಲೇವರ್ ಇತ್ತು. ಆ ಫ್ಲೇವರಲ್ಲಿ ಅವರಿಗೆ ಇಷ್ಟ ಆಗುತ್ತೆ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದು ಮನೆಯಲ್ಲಿ ಕೂಡ 1 kg ಚಿಕನ್ನ ತಂದಿದ್ವಿ. ಸ್ವಲ್ಪ ಗ್ರೇವಿ ಮತ್ತು ಬಿರಿಯಾನಿ ಮಾಡೋಣ ಅಂಥೇಳಿ ಬಿರಿಯಾನಿನ ಮಾಡ್ತಾಯಿದ್ದೀವಿ. ನಾನು ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡೆ, ಆದರೆ ನನ್ನ ಮಗನಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಅವನಿಗೆ ಇಷ್ಟ ಆಗಿರೋದನ್ನೇ ಮಾಡ್ತಾಯಿದ್ದೀನಿ. ನಾನು ಏನಾರ ಸ್ವೀಟ್ ಮಾಡೋಣ ಅಂದ್ಕೊಂಡೆ, ಆದರೆ ಬೇಡ ಮಮ್ಮಿ ನನಗೆ ಬಿರಿಯಾನಿ ಬೇಕು, ಬಿರಿಯಾನಿ ತಿಂತೀನಿ, ಬಿರಿಯಾನಿ ಮಾಡಿಕೊಡು ಅಂತಂದ. ಆಯ್ತು ಅಂಥೇಳಿ 1 kg ಚಿಕನ್ ತಗೊಂಡು ಸ್ವಲ್ಪ ಗ್ರೇವಿ ಮಾಡಿಬಿಟ್ಟು ಬಿರಿಯಾನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅವರೆಲ್ಲ ಕೇಕ್ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಬಿರಿಯಾನಿ ಎಲ್ಲ ಮಾಡಿಬಿಡೋಣ ಅಂಥೇಳಿ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಎಕ್ಸಾಮ್ ಇರೋದರಿಂದ ನಾವು ಯಾವುದೇ ಸೆಲೆಬ್ರೇಷನ್ ಏನೂ ಮಾಡಿಲ್ಲ, ಮನೆಯಲ್ಲಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಮಕ್ಕಳಿಗೆ FA1 ಆಲ್ರೆಡಿ ಎಕ್ಸಾಮ್ ನಡೀತಿದ್ದಾವೆ, ಹಾಗಾಗಿ ಹೊರಗಡೆ ಇಲ್ಲಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಹೋಗಲಿಲ್ಲ. ಮನೆಯಲ್ಲೇ ಚಿಕ್ಕದಾಗಿ ನಾವು ರಕ್ಷಿತ್ ಬರ್ತಡೇನ ಸೆಲೆಬ್ರೇಷನ್ ಮಾಡಬೇಕಾಯಿತು. ಈ ಕಡೆ ಎಲ್ಲ ಬಿರಿಯಾನಿ ಗ್ರೇವಿ ಆಯಿತು, ಮೊಸರು ಬಜ್ಜಿ ಕೂಡ ರೆಡಿ ಆಯಿತು, ಬಿರಿಯಾನಿ ಕೂಡ ರೆಡಿ ಆಗುತ್ತೆ. ಇವಾಗ ಅಡುಗೆ ಎಲ್ಲ ಆದರೆ ಆಮೇಲೆ ಒಂದು ಸೆಲೆಬ್ರೇಷನ್ ಎಲ್ಲ ಮಾಡ್ಬೋದು ಅಂಥೇಳಿ ಕ್ಲಿಟ್ಟನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಕೂಡ ರೆಡಿ ಆಗುತ್ತೆ. ಬನ್ನಿ, ರೆಡಿ ಮಾಡಿದ್ದಾರೆ. ಒಂದು ಸೆಲೆಬ್ರೇಷನ್ ನೋಡಿ ಯಾವ ರೀತಿ ಮಾಡಿದ್ದೀವಿ ಅಂಥೇಳಿ. ನೀವು ಕೂಡ ರಕ್ಷಿತಿಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು. 9 ಇಯರ್ಸ್ ಬರ್ತಡೇ ರಕ್ಷಿತಿಂದು. ನಮ್ಮ ಫ್ಯಾಮಿಲಿಯಲ್ಲಿ ಪ್ರೀತಮ್ ಮಿಸ್ ಆಗಿದ್ದಾನೆ, ಅವನು ಊರಿಗೆ ಹೋಗಿದ್ದಾನೆ, ಹಾಗಾಗಿ ನಾವಷ್ಟೇ ಮಾಡಬೇಕಾಯಿತು. ಮಕ್ಕಳಿಗೆ ಕೇಕ್ ಕಟ್ ಮಾಡೋದೇ ಒಂಥರ ಖುಷಿ ಅವರಿಗೆ. ನೋಡಿ ಸಿಂಪಲ್ಲಾಗಿ ಬರ್ತಡೇನೆಲ್ಲ ಆಚರಣೆ ಮಾಡಿದ್ವಿ. ನೋಡಿ ಫೋಟೋ ಕೂಡ ಮೆಮೊರಿ ಇರುತ್ತೆ ಅಂಥೇಳಿ ಕೆಲವೊಂದು ಫೋಟೋನ ಸಹ ಕ್ಲಿಕ್ ಮಾಡ್ಕೊಂಡ್ವಿ. ಅವ್ರು ಸೆಲೆಬ್ರೇಷನ್ ಮಾಡೋದ್ರಿಂದ ಅವ್ರ ಖುಷಿನೇ ನಮ್ಮ ಖುಷಿ. ನಮ್ಮ ವಿಡಿಯೋ ಇಷ್ಟ ಆತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಯಾರೆಲ್ಲ ನನ್ನ ಮಗನ ಬರ್ತಡೇಗೆ ವಿಶ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಅವನ ಕಡೆಯಿಂದ. ನಮ್ಮ ವಿಡಿಯೋ ಇಷ್ಟ ಆತಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಸಪೋರ್ಟ್ ಮಾಡಿ. ಇದು ನನ್ನ 2ನೇ ಚಾನಲ್. ಮೊದಲನೇ ಚಾನಲು ಏನಾಯಿತು ಅಂಥೇಳಿ ಡಿಲೀಟ್ ಆಯಿತು, ಅದು ಚಾನಲು ಯೂಟ್ಯೂಬರೇನೋ ಡಿಲೀಟ್ ಮಾಡಿರಲಿಲ್ಲ, ಅದೇನೋ ಮಾಡೋಕ್ಕೋಗಿ ಮಕ್ಕಳು ಅದು ಡಿಲೀಟ್ ಮಾಡಿದ್ದಾರೆ. ಹಾಗಾಗಿ ಮತ್ತು ನಾನು 2nd ಚಾನಲನ್ನು ಓಪನ್ ಮಾಡಿದ್ದೀನಿ. ದಯವಿಟ್ಟು ಮೊದಲನೇ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಶಾಪಿಂಗ್ ಮಾಡಿದ್ವಿ, ಕೇಕ್ ತಂದು ಕಟ್ ಮಾಡಿದ್ವಿ, ಮನೆಯಲ್ಲಿ ನಾನ್ ವೆಜ್ ಕೂಡ ಮಾಡಿದ್ವಿ. ಆದರೆ ಅವನಿಗೇನಾದರೂ ಗಿಫ್ಟ್ ಕೊಡಬೇಕಲ್ವ, ಆ ಗಿಫ್ಟ್ ಅವನಿಗೆ ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ಏನು ಅಂಥೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅವನಿಗೆ ಬರ್ತ್ಡೇ ಗಿಫ್ಟ್ ಅಂತೂ ಅವನಿಗೆ ಇಷ್ಟ ಆಗಿರೋ ಗಿಫ್ಟನ್ನೇ ಅವನು ಕೇಳ್ತಾ ಇದ್ದಾನೆ, ಅದನ್ನೇ ನಾವು ಸರ್ಪ್ರೈಸಾಗಿ ಕೊಡ್ತಾ ಇದ್ದೀವಿ. ಏನಂಥೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.